ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಭಾಳಷ್ಟು ಮನೆಗಳಲ್ಲಿ ಅಕ್ವೇರಿಯಂ ಇರುತ್ತೆ ಅಲ್ವಾ? ಅದರಲ್ಲಿ ಮೀನುಗಳು ಕೂಡ ಇರ್ತವೆ. ಬಟ್ ನಿಮಗೆ ಗೊತ್ತಿಲ್ಲದಿರುವಂಥ ಒಂದು ವಿಷಯವನ್ನು ನಾನು ಹೇಳ್ತೀನಿ. ಜೀವನದಲ್ಲಿ ಪ್ರಾಸ್ಪೆರಿಟಿ, ಜೀವನದಲ್ಲಿ ಏಳಿಗೆ ಆಗಬೇಕು, ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗಬೇಕು. ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದರೂ ಕೂಡ ಅದು ನಿವಾರಣೆ ಆಗಬೇಕು. ಸಮೃದ್ಧಿಯ ಜೀವನ ನಮ್ಮದಾಗಬೇಕು ಅನ್ನೋಂಥವ್ರು ಯಾರಾದರೂ ಇದ್ದರೆ, ಮನೆಯಲ್ಲಿ ಆಲ್ರೆಡಿ ಅಕ್ವೇರಿಯಂ ಇಟ್ಟಿದ್ರೆ ಅವ್ರಿಗೂ ಕೂಡ ಹೇಳ್ತೀನಿ, ಅಕ್ವೇರಿಯಂ ಇಲ್ಲ ಅಂದರೆ ದಯವಿಟ್ಟು ಒಂದು ಅಕ್ವೇರಿಯಂನ ತಗೊಂಬನ್ನಿ. ಅದನ್ನು ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನ ಕಡೆಗೆ, ಅದರಲ್ಲೂ ಉತ್ತರ ಈಶಾನ್ಯ ದಿಕ್ಕಿನ ಕಡೆಗೆ ಆ ಅಕ್ವೇರಿಯಮನ್ನು ತಾವು ಇಡಬಹುದು. ಈ ಅಕ್ವೇರಿಯಂ ಇಟ್ಟಾಗ ನೀವು ನೋಡಿ ಅದರಲ್ಲಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಆ ಅಕ್ವೇರಿಯಮಲ್ಲಿ ಏನಿದೆ ಅಂದರೆ ನೀರಿದೆ, ನೀರಿನ ಜೊತೆ ಏನಿದೆ, ಮೀನುಗಳಿದೆ. ಅಂದರೆ ಇದು ಒಂದು ಸಮುದ್ರವನ್ನು ಸೂಚಿಸ್ತದೆ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಸಮುದ್ರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಂಪತ್ತಿದೆ, ಸಮುದ್ರದಲ್ಲಿ ಏನಿಲ್ಲ, ಏನಿದೆ ಅಂತ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತಾಯಿಲ್ಲ. ಏನಿಲ್ಲ ಅಲ್ವಾ? ಏನಿಲ್ಲ ಹೇಳಿ, ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ ಯಾವಾಗ ಇದನ್ನು ನೀವು ಒಂದು ಸಮುದ್ರದ ರೀತಿಯಲ್ಲಿ ಭಾವನೆಯನ್ನು ಮಾಡ್ಕೋತೀರೋ ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಸೊ ಅಕ್ವೇರಿಯಂ ತಂದಿಟ್ಟಿದ್ದೀರಾ, ಅದರ ಜೊತೆಗೆ ಮೀನುಗಳನ್ನ ಕೂಡ ನೀವು ಹಾಕಿದ್ದೀರಾ, ಸಂತೋಷ. ಮೀನುಗಳ ಜೊತೆಯಲ್ಲಿ ಅಕ್ವೇರಿಯಮಲ್ಲಿ ಬೇರೆ ಯಾವುದಾದ್ರು ವಸ್ತುಗಳನ್ನು ನಾವು ಹಾಕ್ಬೋದಾ ಅಂದರೆ ಖಂಡಿತವಾಗ್ಲೂ ಹಾಕ್ಬೋದು. ಒಂದು ಚಿಕ್ಕದಾಗಿರುವಂಥ ಬೆಳ್ಳಿಯಲ್ಲಿರುವಂಥ ಒಂದು ಮೀನಿನ ಚಿತ್ರ ಅಥವಾ ಮೀನಿನ ವಿಗ್ರಹ, ನೀವು ಹೆಂಗೆ ಬೇಕಾದ್ರೂ ತಿಳ್ಕೊಳ್ಳಿ, ಬೆಳ್ಳಿಯ ರೂಪದಲ್ಲಿರಬೇಕು. ನಾನು ತಗಡಲ್ಲಿ ಬೆಳ್ಳಿಯಲ್ಲಿ ಆ ಮೀನನ್ನು ಒಂದು ಬರಿತೀನಿ, ಶೇಪ್ ರೀತಿಯಲ್ಲಿ ನಾನು ಬರಿತೀನಿ, ಅದನ್ನು ಕಟ್ ಮಾಡಿ ಇಟ್ಕೋತೀನಿ ಅಂದರೂ ಕೂಡ ಇಡಬಹುದು. ಇದರಲ್ಲಿ ತಾವು ಇಡಬಹುದು. ಇದರ ಜೊತೆಗೆ ಮೋತಿ ಶಂಖ ಇಡಬಹುದು, ಇದರ ಜೊತೆಗೆ ಶಂಖವನ್ನು ಇಡಬಹುದು, ಇದರ ಜೊತೆಗೆ ಗೋಮತಿ ಚಕ್ರವನ್ನು ತಾವು ಇಡಬಹುದು. ನಾವು ನೋಡಿದ್ದೀವಿ ನವರತ್ನಗಳು ಎಲ್ಲಿದೆ ಹೇಳಿ ಅಲ್ವಾ? ಸೊ ಇದರ ಜೊತೆಗೆ ಹವಳವನ್ನು ತಾವು ಇಡಬಹುದು, ಇದರ ಜೊತೆಗೆ ಮುತ್ತನ್ನು ತಾವು ಇಡಬಹುದು, ಇದರ ಜೊತೆಗೆ ತಾವು ಲಕ್ಷ್ಮಿ ಕವಡೆಯನ್ನು ಇಡಬಹುದಾ? ಖಂಡಿತವಾಗಲೂ. ನೋಡಿ, ಕಪ್ಪು ಕವಡೆ ಇದೆ ಮಾತ್ರ, ಇದ್ರ ಜೊತೆಗೆ ಹಳದಿ ಕವಡೆನೂ ಇದೆ. ಸೊ ಸಾಧ್ಯವಾದ ಮಟ್ಟಿಗೆ ನಾನು ಎಲ್ಲವೂ ಒಂದೆಂದು ತೋರಿಸ್ತಾ ಇದ್ದೀನಿ, ಇವೆಲ್ಲವೂ ನಿಮಗೆ ಲಭ್ಯ ಇರ್ತವೆ. ಇದೆಲ್ಲ ನಮ್ಮ ಹತ್ರನೇ ತಗೋಬೇಕಂತ ಏನಿಲ್ಲ ನಿಮಗೆ. ಸೊ ಇದೆಲ್ಲವೂ ಲಭ್ಯ ಇರ್ತದೆ. ನಾನೇನಂತೀನಂದರೆ, ಈ ರೀತಿಯಾದಂಥ ವಸ್ತುಗಳನ್ನು ಸಾಧ್ಯವಾದ ಮಟ್ಟಿಗೆ ನಿಮ್ಮ ಅಕ್ವೇರಿಯಂ ಟ್ಯಾಂಕಲ್ಲಿ, ಮೀನಿನ ತೊಟ್ಟಿಯಲ್ಲಿ, ಫಿಶ್ ಟ್ಯಾಂಕಲ್ಲಿ ದಯವಿಟ್ಟು ಇಡಿ. ಅದನ್ನು ಒಂದು ಸಮುದ್ರ ರೀತಿಯಲ್ಲಿ ಭಾವಿಸಿ. ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಏನಾದರೂ ಕೊರತೆ ಬರಬಹುದಾ ಯೋಚನೆ ಮಾಡಿ ನೋಡಿ. ಈ ರೀತಿ ನೀವು ಭಾವನೆಯಲ್ಲಿ ಇಟ್ಕೊಂಡು ಈ ಥರ ವಸ್ತುಗಳನ್ನು ತಾವು ಇಟ್ಟು ಒಂದು ಅಕ್ವೇರಿಯಂನ ತಾವು ಸಮುದ್ರ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಬರುತ್ತಾ? ನೀವೇ ಯೋಚನೆ ಮಾಡಿ ನೋಡಿ. ಬರಲ್ಲ ಗುರುಗಳೇ ಅಂದರೆ ಇನ್ನು ಮುಂದೆ ಆದರೂ ಅಕ್ವೇರಿಯಂನ ಇಡುವಂಥ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಮೀನುಗಳನ್ನು ಹಾಕಿ. ಕೆಲವ್ರಿಗೆ ಏನಾಗುತ್ತೆ ಅಂದರೆ, ನಾನು ಹೇಳ್ತೀನಿ, ಕೆಲವರಿಗೆ ಮೀನನ್ನ ಸಾಕೋಕ್ಕಾಗಲ್ಲ, ಅದನ್ನು ಕ್ಲೀನ್ ಮಾಡಬೇಕು, ನಾವು ಸಾಕಲ್ಲ, ಅದನ್ನು ಮುಟ್ಟಬೇಕು, ತೆಗಿಬೇಕು ಅನ್ನುವಂಥವ್ರು ಕೂಡ ಇದ್ದೀರ. ಚಿಕ್ಕದಾಗಿರುವಂಥ ಒಂದು ಮೀನಿನ ತೊಟ್ಟಿಯನ್ನು ತಗೊಂಬನ್ನಿ, ನೀರು ತುಂಬಿಸಿ, ನಾನು ಹೇಳಿರುವಂಥ ಎಲ್ಲ ವಸ್ತುಗಳನ್ನು ಹಾಕಿ, ಬೆಳ್ಳಿಯ ಮೀನನ್ನು ಕೂಡ ಹಾಕಿ, ನಿಜವಾಗಿರುವಂಥ ಜೀವಂತ ಮೀನನ್ನು ಹಾಕಬೇಡಿ, ಸರಿನಾ? ಇದನ್ನು ಉತ್ತರ ಈಶಾನ್ಯ ದಿಕ್ಕಿನಲ್ಲೇ ಇಡಿ, ಸಾಕು. ಯಾರ್ಯಾರಿಗೆ ಮೀನು ಮುಟ್ಟೋದಕ್ಕಾಗಲ್ಲ, ಮುಜುಗರ ಆಗುತ್ತೆ, ನಾವು ಮೀನು ಮುಟ್ಟಲ್ಲ ಅನ್ನುವಂಥವ್ರು ಇರ್ತೀರ. ಕೆಲವರಿಗೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಸಹಜ. ಇವೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿ ಆಗದಿದ್ದವ್ರು ಇದನ್ನು ಇಟ್ಟು ನೋಡಿ, ನಿಮ್ಮ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ಬದಲಾವಣೆಗಳು, ಸುಖ ಸಂಪತ್ತಿನ ವಿಚಾರದಲ್ಲಿ ಬದಲಾವಣೆಗಳು ಖಂಡಿತ ಬರ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ.